ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಏಪ್ರಿಲ್ 2ನೇ ತಾರೀಕು ದವನದ ಹುಣ್ಣಿಮೆ ಇದೆ. ದವನದ ಹುಣ್ಣಿಮೆಯ ನಂತರ ಈ 3 ರಾಶಿಯವರಿಗೆ ಕತ್ತಲೆ ಸರಿದು ಬೆಳಕು ಬರುತ್ತದೆ. ರಾಜಯೋಗದ ಸುಖ ಸಂಪತ್ತು ಇವರನ್ನು ಹುಡುಕಿಕೊಂಡು ಬರುತ್ತದೆ. ರಾಯರ ಅನುಗ್ರಹದಿಂದ ಯಾವ್ಯಾವ ರಾಶಿಯಿಂದ ಅನುಗ್ರಹ ಪಡೆದಿದೆ ಅದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಮೊದಲನೇ ರಾಶಿಯಾಗಿ ಮೇಷರಾಶಿ. ಕಳೆದ ತಿಂಗಳಿಂದ ಪಟ್ಟಂತಹ ಕಷ್ಟಗಳು ರಾಯರ ಒಂದು ಅನುಗ್ರಹದಿಂದ ಈ ಮೇಷರಾಶಿಯವರಿಗೆ ದೂರ ಆಗುತ್ತದೆ. ಹೊಸ ಉದ್ಯೋಗದ ಅವಕಾಶಗಳು ಈ ರಾಶಿಯವರಿಗೆ ದೊರೆಯಲಿದೆ. ವ್ಯಾಪಾರಿಗಳಿಗೆ ಅನಿರೀಕ್ಷಿತ ಲಾಭ ಅನ್ನೋದು ಸಿಗುತ್ತದೆ. ರಾಯರ ಸ್ಮರಣೆಯಿಂದಾಗಿ ಹೊಸ ಯಶಸ್ಸಿನ ಮಾರ್ಗಕ್ಕೆ ತಂದುಕೊಳ್ಳುತ್ತದೆ. 2ನೇ ರಾಶಿಯಾಗಿ ಕನ್ಯಾ ರಾಶಿ. ಹುಣ್ಣಿಮೆಯ ನಂತರ ರಾಜಯೋಗದ ಪ್ರತಿಫಲವನ್ನು ದೊರೆಯಲಿದೆ. ನೀವು ಹಾಕುವಂತಹ ಪ್ರತಿಯೊಂದು ಕೆಲಸದಲ್ಲೂ ವಿಜಯದ ದೊರೆಯಲಿದೆ. ಕೋರ್ಟು ಕೇಸು ಕಚೇರಿಯಲ್ಲಿ ಯಶಸ್ಸು ಅನ್ನೋದು ಸಿಗುತ್ತದೆ. ವಿದೇಶಕ್ಕೆ ಹೋಗುವಂಥ ವ್ಯಕ್ತಿಗಳಿಗೆ ಇದು ಅತ್ಯುತ್ತಮವಾದ ಸಮಯ ಅಂತ ಹೇಳ್ಬೋದು. 3ನೇ ರಾಶಿಯಾಗಿ ಕುಂಭರಾಶಿ. ಶನಿದೇವರ ಒಂದು ಪಾತ್ರ ಈ ಒಂದು ರಾಶಿಯಲ್ಲಿ ಇದ್ರೂ ಸಹ ರಾಯರ ಅನುಗ್ರಹದಿಂದ ಉತ್ತಮವಾದ ಪ್ರತಿಫಲವನ್ನು ಅನುಭವಿಸ್ತಾರೆ. ಕುಟುಂಬದಲ್ಲಿರುವಂತಹ ಸಣ್ಣ ಪುಟ್ಟ ಕಿರಿಕಿರಿಗಳು ದೂರ ಆಗಿ ಹೋಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಅನ್ನೋದು ಕಂಡುಬರುತ್ತೆ. ಹಳೆಯ ಸಾಲಗಳಿಂದ ಮುಕ್ತಿ ಅನ್ನೋದು ಪಡಿತೀರ. ಅದೃಷ್ಟದ ಪ್ರತಿಫಲಗಳು ಜಾಸ್ತಿ ಆಗೋದಕ್ಕೆ ರಾಯರ ಅಷ್ಟೋತ್ತರ ಪಠಣೆಯನ್ನು ಮಾಡಿ. ಈ 3 ರಾಶಿಯವ್ರದ್ದು ನಿಮ್ದಾದ್ರೂ ನಿಮ್ದಿಲ್ಲದಿದ್ದರೂ ಸಹ ಓಂ ನಮೋ ರಾಘವೇಂದ್ರಾಯ ನಮಃ ಅಂತ ಹೇಳಿ ಕಮೆಂಟ್ ಅನ್ನೋದು ಮಾಡಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಹಾಗೂ ನಿಮಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.